ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಆಚರಣೆ. ಮೂಲ ಸೌಕರ್ಯ ಹಾಗೂ ಭದ್ರತೆ ಒದಗಿಸಲು ಶಾಸಕ ಎಚ್.ಬಿ. ವೆಂಕಟೇಶ್ ಸೂಚನೆ. ಪಾವಗಡ ತಾಲೂಕಿನ ಪ್ರಸಿದ್ಧ ಶ್ರೀ ಕ್ಷೇತ್ರ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ನಡೆಯುವ ಧಾರ್ಮಿಕ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದ್ದು, ಕ್ಷೇತ್ರಕ್ಕೆ ಆಗಮಿಸುವ ಸಹಸ್ರಾರು ಭಕ್ತರಿಗೆ ಅಗತ್ಯ ಮೂಲಸೌಕರ್ಯ ಹಾಗೂ ಸೂಕ್ತ ಭದ್ರತಾ ವ್ಯವಸ್ಥೆ ಕಲ್ಪಿಸುವಂತೆ ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ಶಾಸಕರಾದ ಎಚ್.ಬಿ. ವೆಂಕಟೇಶ್ ರವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಆಡಳಿತಕ್ಕೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಶ್ರಾವಣ ಮಾಸದ ಆಚರಣೆಯ ಹಿನ್ನೆಲೆಯಲ್ಲಿ ನಗರದ ಎಸ್ಎಸ್ಕೆ ಸಂಘದ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಎಸ್ಎಸ್ಕೆ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರೊಂದಿಗೆ ಶಾಸಕರು ಪೂರ್ವಭಾವಿ ಸಿದ್ಧತಾ ಸಭೆ ನಡೆಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಶ್ರಾವಣ ಮಾಸದ 4 ಶನಿವಾರಗಳಂದು ರಾಜ್ಯ ಹಾಗೂ ನೆರೆ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರಿಗೆ ಭಕ್ತಿಪೂರ್ವಕವಾಗಿ ಮತ್ತು ಯಾವುದೇ ಅಸೌಕರ್ಯವಿಲ್ಲದೆ ದರ್ಶನ ಪಡೆಯಲು ಅಗತ್ಯವಾದ ಸರದಿ ಸಾಲು ಮತ್ತು ದರ್ಶನ ಸುತ್ತಿನ ವ್ಯವಸ್ಥೆ ಮಾಡಬೇಕು. ಈ ಬಾರಿ ವಿಶೇಷವಾಗಿ ಪ್ರಸಾದ ವಿತರಿಸುವವರು ಕಡ್ಡಾಯವಾಗಿ ಆಹಾರ ಸುರಕ್ಷತಾ ಇಲಾಖೆಯಿಂದ ಅನುಮತಿ ಪಡೆಯಬೇಕು. ನಿಗದಿಪಡಿಸಿದ ಸ್ಥಳಗಳಲ್ಲಿ ಮಾತ್ರ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಬೇಕು. ಶುಕ್ರವಾರ ಮಧ್ಯಾಹ್ನದಿಂದಲೇ ವಾಹನ ದಟ್ಟಣೆ ನಿಯಂತ್ರಿಸಲು ಬದಲಿ ರಸ್ತೆ ವ್ಯವಸ್ಥೆ ಕಲ್ಪಿಸಬೇಕು. ಈ ಕುರಿತು ಪೊಲೀಸ್ ಇಲಾಖೆಯೊಂದಿಗೆ ಸಮಗ್ರ ಚರ್ಚೆ ನಡೆಸಿ ಸೂಕ್ತ ವಾಹನ ನಿಲುಗಡೆ ಸ್ಥಳ ನಿಗದಿಪಡಿಸಬೇಕು. ದೇವಸ್ಥಾನದ ಆವರಣದಲ್ಲಿ ಕುಡಿಯುವ ನೀರು, ಸ್ವಚ್ಛತೆ ಹಾಗೂ ತಾತ್ಕಾಲಿಕ ಶೌಚಾಲಯಗಳ ವ್ಯವಸ್ಥೆ ಮಾಡಬೇಕು. ಬರುವ ಭಕ್ತರಿಗೆ ತೊಂದರೆಯಾಗದಂತೆ ಆರೋಗ್ಯ ಇಲಾಖೆಯಿಂದ ಪ್ರಥಮ ಚಿಕಿತ್ಸಾ ಕೇಂದ್ರ ತೆರೆದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ತಿಳಿಸಿದರು. ಇನ್ನೇನು ಶ್ರಾವಣ ಸ್ಟಾರ್ಟ್ ಆಯಿತು. ಅತಿ ಹೆಚ್ಚು ಜನ ಬರೋದರಿಂದ ಇಲ್ಲಿ ಕೆಲವು ವಿವಿಧ ಅಧಿಕಾರಿಗಳ ಜೊತೆ ಯಾವ ಥರ ಮಾಡಬೇಕು ಅನ್ನೋದು ದೃಷ್ಟಿಯಿಂದ ಒಂದು SSK ಸಂಘದ ಅಧ್ಯಕ್ಷರು ಅನಿಲ್ ಅಣ್ಣ ಅವರು, ಕಮಿಟಿಯವ್ರ ಬಾಡಿ ಡೈರೆಕ್ಟರ್ಸು, ಇನ್ಸ್ಪೆಕ್ಟ್ರು, ತಹಸೀಲ್ದಾರ್, ಇಒ, ಚೀಫ್ ಆಫೀಸರ್ ಎಲ್ಲ ಒಂದು ಮೀಟಿಂಗ್ ಮಾಡಿ ಸುರಕ್ಷಿತತೆ ಹೋಗ್ಬೇಕು, ಸೇಫ್ಟಿ ಇರಬೇಕು, ಜನಗಳಿಗೆ ಇಲ್ಲಿ ಬಂದಂಥ ಭಕ್ತಾದಿಗಳು ತೊಂದರೆ ಆಗಬಾರ್ದು. ಅದರ ಸಲುವಾಗಿ ಒಂದು ಮೀಟಿಂಗ್ ಮಾಡಿ ಸೂಚನೆಯನ್ನು ಕೊಟ್ಟಿದ್ದೀವಿ ಅಧಿಕಾರಿಗಳಿಗೆ, ಈ ಥರ ಮಾಡಿ ಅಂತ. ಸರ್, ಪೊಲೀಸ್ ಸ್ಟೇಷನ್ ರೆಡಿ ಆಗಿದೆ, ಓಪನಿಂಗ್ ಯಾವಾಗ ಮಾಡೋಣ? ಅತಿ ಶೀಘ್ರದಲ್ಲೇ ಹೇಳ್ತೀನಿ, ಡೇಟ್ ತೊಗೊಂಡು ಮಾಡ್ತೀನಿ. ನನ್ನ ಡೆಪ್ಟಿ CM ಅವ್ರ ಹತ್ರ ಟೈಮ್ ತೊಗೊಂಡು ಮಾಡಿಸ್ತೀನಿ. ನೋಡ್ತೀನಿ, ಹೋಮ್ ಮಿನಿಸ್ಟರ್ ಬಂದರೆ ಹೋಮ್ ಮಿನಿಸ್ಟರ್, ಇಲ್ಲಾಂದರೆ DCM ಹತ್ರ ಮಾಡ್ತೀನಿ. ಸಂಘದ ಅಧ್ಯಕ್ಷರಾದ ಜಿ. ಅನಿಲ್ ಕುಮಾರ್ ಅವರು ಮಾತನಾಡಿ, ಕಳೆದ ವರ್ಷ ಶ್ರಾವಣ ಮಾಸದಲ್ಲಿ ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಆಗಮಿಸಿದ್ದು, ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಪ್ರತಿದಿನ ದಾಸೋಹ, ಸರದಿ ಸಾಲಿನ ದರ್ಶನ ಹಾಗೂ ಮೊಬೈಲ್ ಶೌಚಾಲಯಗಳ ವ್ಯವಸ್ಥೆ ಮಾಡಲಾಗುತ್ತಿದೆ. ಶ್ರಾವಣ ಮಾಸದ ಅಂಗವಾಗಿ ಶ್ರೀ ಜ್ಯೇಷ್ಠ ದೇವಿ ಮತ್ತು ಶನೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ, ಪಂಚಾಮೃತ ಅಭಿಷೇಕ, ತೈಲಾಭಿಷೇಕ ಹಾಗೂ ನವಗ್ರಹ ಪೂಜೆಗಳು ನೆರವೇರಲಿವೆ. ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶ್ರೀ ಶೀತಲಾಂಬಾ ದೇವಿಯವರಿಗೆ ಸಹಸ್ರ ಕುಂಕುಮಾರ್ಚನೆ ಹಾಗೂ ಮಹಾಮಂಗಳಾರತಿ ನೆರವೇರಲಿದೆ. ಶ್ರಾವಣ ಬಹಳ ಮಾಧ್ಯಮಿಯಂದು ವಿಶೇಷ ಹೂವಿನ ಪಲ್ಲಕ್ಕಿ ಉತ್ಸವ ಜರುಗಲಿದೆ. 4ನೇ ಶನಿವಾರ ಜ್ಯೇಷ್ಠ ದೇವಿ ಸಮೇತ ಶನಿದೇವರ ವಿಶೇಷ ಬೆಳ್ಳಿ ಪಲ್ಲಕ್ಕಿ ಉತ್ಸವವು ಸುಂದರ ವಾದ್ಯಗೋಷ್ಠಿಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ತಿಳಿಸಿದರು. ಶ್ರಾವಣ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ದೇವಸ್ಥಾನಕ್ಕೆ ದೀಪಾಲಂಕಾರ ಹಾಗೂ ಪ್ರಮುಖ ರಸ್ತೆಗಳಲ್ಲಿ ಸುಂದರ ಕಮಾನುಗಳನ್ನು ನಿರ್ಮಿಸಲು ನಿರ್ಧರಿಸಲಾಗಿದೆ. ಮತ್ತೆ ದೇವಸ್ಥಾನ ಮುಂದೆನೂ ಅಷ್ಟೇ, ಅಲ್ಲೂ ಅಷ್ಟೇ ಸೈನಿಂಗ್ ಬೋರ್ಡ್ಸ್, ಎಕ್ಸಿಟ್, ಎಂಟ್ರಿ, ಸೈನಿಂಗ್ ಬೋರ್ಡ್ಸ್, ನಂಬರ್ ಆಫ್ ಇರಬೇಕು. ಮತ್ತೆ ಟಾಯ್ಲೆಟ್ಸ್ ಎಲ್ಲ ಇರುತ್ತೆ, ಅಲ್ಲೂ ಕೂಡ ಸಾರ್ವಜನಿಕ ಶೌಚಾಲಯ ಮತ್ತೆ ಸ್ವರೂಪ ಶೌಚಾಲಯ ಇದೆ, ಅದನ್ನು ಹೇಳಿ ಅದನ್ನು ತೋರಿಸ್ಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಇವಾಗ ಬಸ್ಸುಗಳು, ಸ್ಪೆಷಲ್ ಬಸ್ಸುಗಳು ಬರ್ತಾ ಇರ್ತವೆ. ಹೇಳಿದಂಗೆ ಈ ಕಡೆ ಏನು ಪ್ರೈವೇಟ್ ಸ್ಪೆಷಲ್ ಬಸ್ಗಳು ಬರ್ತವೆ, ಈ MG ಸರ್ಕಲ್ಗೆ ಸ್ಟಾಪ್ ಮಾಡಿಸ್ಬಿಟ್ಟು ಆ ಕಡೆ ಈ ಕಡೆ ಸ್ಟಾಪ್ ಮಾಡಿಸೋದಕ್ಕೆ ಇದು ಮಾಡಬೇಕು. ರೋಡ್ ಸೈಡ್ಗೆ ಅಲ್ಲಿ ಮಾಡಿದ್ರು ಪಾರ್ಕಿಂಗ್ ಮುಂದೆ ಲೇಔಟ್ಗಳೆಲ್ಲ ಇದಾವೆ, ಅಲ್ಲೆಲ್ಲ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವೈ ರವಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಧುಸೂದನ್, ವೃತ್ತ ನಿರೀಕ್ಷಕ ಸುರೇಶ್,
ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶರೀಫ್, ಎಸ್ಎಸ್ಕೆ ಸಂಘದ ಅಧ್ಯಕ್ಷರಾದ ಜಿ ಅನಿಲ್ ಕುಮಾರ್, ಉಪಾಧ್ಯಕ್ಷರಾದ ವೆಂಕಟರಾಮರೆಡ್ಡಿ, ಕಾರ್ಯದರ್ಶಿ ಸುಬ್ಬನರಸಿಂಹ, ಮಾಜಿ ಅಧ್ಯಕ್ಷರಾದ ಆನಂದರಾವ್, ನಿರ್ದೇಶಕರುಗಳಾದ ವಿಜಯ್ ಕುಮಾರ್, ವೆಂಕಟರಮಣಪ್ಪ, ಕೃಷ್ಣ, ಎಂಎಸ್ ರಘು, ಜಿಸಿ ಅನಿಲ್ ಕುಮಾರ್, ಪುರಸಭಾ ಮಾಜಿ ಅಧ್ಯಕ್ಷರಾದ ಜಿ ಸುದೇಶ್ ಬಾಬು, ಪುರಸಭಾ ಮಾಜಿ ಸದಸ್ಯರಾದ ರವಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು.